ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರಾವಳಿಯಲ್ಲಿ ಬೇರೂರಿದೆಯಾ ಲವ್ ಜಿಹಾದ್ ಮಾಫಿಯಾ. ಹಿಂದೂ ಯುವತಿಯರು ಬೇಕಂತಲೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ನಿನ್ನೆ ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಎಸ್ಕೇಪ್ ಪರಾರಿಯಾದ ಕೇಸ್ಗೆ ಟ್ವಿಸ್ಟ್. ಗ್ಯಾರಂಟಿ ನ್ಯೂಸ್ಗೆ ಈಗ ಹಿಂದೂ ಹುಡುಗಿ ಮತ್ತು ಮುಸಲ್ಮಾನ ಯುವಕ ಲವ್ ಮ್ಯಾರೇಜ್ ಆಗಿದ್ದಾರೆ. ಹುಡುಗಿ ಇದ್ದಂತಹ PGಯಲ್ಲಿ ಅಕ್ರಮ ನಡೀತಾ ಇತ್ತು ಅಂತ ತಾಯಿ ಈಗ ಆರೋಪ ಮಾಡಿದ್ದಾರೆ. ಹುಡುಗಿ ಲವ್ ಮ್ಯಾರೇಜ್ ಆಗಿದ್ದಾರಾ ಅಥವಾ ಲವ್ ಜಿಹಾದ್ ನಡೆದಿದೆಯಾ? ಒಬ್ಬ ಮುಸ್ಲಿಂ ಯುವಕನನ್ನ ಒಬ್ಬ ಹಿಂದೂ ಯುವತಿ ಮದುವೆ ಆದ ತಕ್ಷಣ ಅಲ್ಲಿ ಲವ್ ಜಿಹಾದ್ ಆರೋಪ ಬರುತ್ತೆ. ಆದರೆ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಮದುವೆ ಆಗಬಾರ್ದ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೆಲವರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇದು ಲವ್ ಜಿಹಾದ ಹೌದಾ ಅಲ್ವಾ? ಪೊಲೀಸ್ ಸ್ಟೇಷನ್ನಲ್ಲಿ ಈ ವಿಚಾರದ ಬಗ್ಗೆ ಮಾತುಕತೆ ಕೂಡ ನಡೆದಿದೆಯಂತೆ. ಆ ಹುಡುಗಿ ಇಬ್ಬರು ಮದುವೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಸಾಕಿ ಸಲಹಿದಂತಹ ತಂದೆ ತಾಯಿಗಳಿಗೆ ಡೆಫಿನೆಟ್ಲಿ ಹೊಟ್ಟೆ ಉರಿಯುತ್ತೆ. ನನ್ನ ಮಗಳು ಒಬ್ಬ ಮುಸ್ಲಿಂ ಯುವಕನನ್ನ ಮದುವೆ ಆಗಿದ್ದಾಳೆ ಅನ್ನೋದು ಅವರಿಗೆ ಡೆಫಿನೆಟ್ಲಿ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ಹೊಟ್ಟೆ ಉರಿದು ಅವರು ಕೂಡ ಮಾತಾಡಬಹುದು. ಆದರೆ ಅವ್ರು ಮಾಡ್ತಾ ಇರುವಂಥ ಆರೋಪದಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಸುಳ್ಳಿದೆ ಅನ್ನೋದು ಕೂಡ ತನಿಖೆ ಆಗಬೇಕು. ಬಟ್ ಅದೆಲ್ಲದಕ್ಕಿಂತ ಒಂದು ಗಂಭೀರವಾದಂತಹ ಪ್ರಶ್ನೆ ಅವ್ರು ಎತ್ತಿದ್ದಾರೆ. ಏನು ಅಂತಂದರೆ, ಆಕೆ ಇದ್ದಂತಹ ಅಂದರೆ ವೈಶಾಲಿ ಇದ್ದಂತಹ PGಯಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಅಂತ ಅವ್ರು ಆರೋಪ ಮಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಮೊದಲು ಕೇಳೋಣ. ಸುರತ್ಕಲ್ ನಡೆದಂತಹ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಆಯಾಮ ಕೂಡ ಪಡ್ಕೊಳ್ತಾ ಇದೆ. ಲವ್ ಜಿಹಾದ್ಗೆ ಮುಖ್ಯ ಕಾರಣ ಸುರತ್ಕಲ್ನಲ್ಲಿರುವಂತಹ ಒಂದು ಅವ್ಯವಸ್ಥೆಯ PGಗಳು ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರ್ವಕವಾಗಿ ಹಿಂದೂ ಸಂಘಟನೆಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವಂಥದ್ದು. ನಮ್ಮ ಜೊತೆ ಇವತ್ತು ಆ ಯುವತಿಯ ತಾಯಿ ಇದ್ದಾರೆ. ಮೇಡಮ್, ಮೊದಲನೇದಾಗಿ ಅವರು ಸುರತ್ಕಲ್ನ PGಯಲ್ಲಿದ್ದರು. ಆ PGಯಲ್ಲಿ ಅಂದರೆ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ, ಅಲ್ಲಿ ಯಾರು ಕೂಡ ಬರ್ಬೋದು ಅಂತ ಹೇಳುವಂಥ ಮಾತುಗಳು ಹಿಂದೂ ಮುಖಂಡರು ಕೂಡ ಮಾಡ್ತಿರುವಂಥದ್ದು. ನಿಮ್ಮ ಅಭಿಪ್ರಾಯ ಏನು? ನೀವು ಮೊದಲನೇ ಬಾರಿ ಅಲ್ಲಿ ಸುರತ್ಕಲ್ PGಗೆ ಹೋದಂತಹ ಸಂದರ್ಭದಲ್ಲಿ ವ್ಯವಸ್ಥೆಗಳು ಏನೆಲ್ಲ ಇತ್ತು ಅಂತ ಹೇಳೋದು? ನಾವಲ್ಲಿ ಸುರತ್ಕಲ್ PGಗೆ ಬೆಳಿಗ್ಗೆ ಹೋದಾಗ ಅಲ್ಲಿ ಓನರ್ನಲ್ಲಿ ಕೇಳಿದೆವು, ನಮಗೆ ಹೀಗೆ ಮಗಳು ಇಲ್ಲಿದ್ದಾಳೆ ನೋಡಲಿಕ್ಕೆ ಬಂದದ್ದು ಅಂತ. ಅದಕ್ಕೆ ಅವರು ಹೇಳಿದರೆ ನಿನ್ನೆ ರಾತ್ರಿ ಅವಳು ಅಲ್ಲಿದ್ದಲ್ಲಂತ. ಹಾಗೆ ನಾವು ಅಲ್ಲಿ ಹೋದೆವು. ಹೋಗಿ ಬಾಗಿಲೆಲ್ಲ ಬಡಿದು ಮತ್ತೆ ಸ್ವಲ್ಪ ಹೊತ್ತಾಗ ತೆಗೆದಾಗ ಅಲ್ಲಿ ಇಬ್ಬರು ಹುಡುಗಿಯರು ಮತ್ತು ಒಬ್ಬ ಹುಡುಗ ರೂಮಿನಿಂದ ಹೊರಗೆ ಬಂದ. ಲೇಡೀಸ್ PG ಅದು, ಅವರ ರೂಮು ಲೇಡೀಸ್ ರೂಮು. ಇದೇನು ಈ ಹುಡುಗ ಒಟ್ಟಿಗೆ ಅಂತ ನಾನು ಕೇಳುವಾಗ ಅದು ನಮ್ಮ ಇಷ್ಟ ಅಲ್ವ, ನಿಮ್ಗೆ ಯಾಕೆ ಅಂತ ಅವ್ರು ಹೇಳಿದ್ರು. PG ಹುಡುಗಿಯರು ಅಂದ್ರೆ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಮನೆಗೆಲ್ಲ ಬರ್ತಿದ್ದಾರೆ ಅವರು. ಆ ಕ್ಲೋಸಿನಿಂದ ನಾನು ಕೇಳಿದ್ದವರಲ್ಲಿ, ಇದೇನು ಹುಡುಗನನ್ನು ಒಟ್ಟಿಗೆ ಇಟ್ಟದ್ದು ನೀವು ಅಂತ ಕೇಳುವಾಗ, ನಮ್ಮ ಇಷ್ಟ ಅಲ್ವ, ನಮಗೆ ಪ್ರಾಯ ಆಗಿದೆ ಅಲ್ವಾ ಅಂತ. ಮೇಡಮ್, ಈಗ ಅವರು ಆ PGಯಲ್ಲಿ ಈಗ ಸುರತ್ಕಲ್ನಲ್ಲಿ ಡ್ರಗ್ಸ್ ಜಾಲದ ಮೂಲಕ ನಿಮ್ಮ ಮಗಳಿಗೆ ಡ್ರಗ್ಸ್ ಕೊಟ್ಟು ಆ ಹುಡುಗ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳುವಂಥ ಆರೋಪಗಳು ಕೂಡ ಹಿಂದೂ ಸಂಘಟನೆಯವರು ಮಾಡ್ತಿರುವಂಥದ್ದು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ? ಅಲ್ಲಿ ಲವ್ ಜಿಹಾದ್ ನಡೆದಿದೆಯಾ? ಲವ್ ಜಿಹಾದ್ ನಡೆದಿದೆ ಇದರಲ್ಲಿ. ಅಂದರೆ ಡ್ರಗ್ಸ್ ಕೊಟ್ಟು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಏನೋ ಮೋಸ ಮಾಡಿ ಕರ್ಕೊಂಡು ಹೋಗಿದ್ದವರು, ಏನೋ ಹೆದರಿಸ್ತಿದ್ದಾರೆ ಅವರಲ್ಲಿ. ನಾವು ವಯನಾಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿಯ ಪೊಲೀಸರು ನಮಗೆ 5 ನಿಮಿಷ ಸಮಯ ಕೊಟ್ಟರು ಅವಳಲ್ಲಿ ಮಾತಾಡಲಿಕ್ಕೆ. ಮತ್ತೆ ಅವರು ಹೇಳಿದರು, ನೀವು ಇನ್ನು ಹೋಗಿ, ನಮಗೆ ಅವನಲ್ಲಿ ಮಾತಾಡ್ಲಿಕ್ಕೆ ಉಂಟ ಅಂತ. ಇದಿಷ್ಟು ಯುವತಿಯ ತಾಯಿಯ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ಅಲ್ಲ, ಅದೇ ನೀವು ಹೇಳಿರೋದು ಸತ್ಯ. ಯಾಕಂತ ಕೇಳಿದ್ರೆ, ಒಂದು ಹುಡುಗಿಯರು ಇರುವಂತ PGಗೆ ಹುಡುಗರಲ್ಲಿ ಏನ್ ಕೆಲಸ ನೋಡಿ. ಒಂದು ಮನೆಯವರು ಹೋಗ್ಬೇಕಿದ್ರು ಅಲ್ಲೊಂದು ರಿಜಿಸ್ಟರ್ ಇರ್ತದೆ, ಅದನ್ನು ಕೇಳಬೇಕು. ನಾನು ಅವಳ ತಂದೆ, ನಾನು ಅವಳ ತಮ್ಮ, ಅಥವಾ ನನ್ನ ಅಣ್ಣ, ಚಿಕ್ಕಪ್ಪ, ಈ ರೀತಿ ಇಂಥ ಹುಡುಗಿಯನ್ನು ನಾನು ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂದ್ರೆ ಆ ರಿಜಿಸ್ಟರ್ ಅಲ್ಲಿ ಬರ್ದಿಡಬೇಕು, ಹೇಳಬೇಕು. ಫೋನ್ ಇದೆ, ಫೋನಿಗೆ ಫಸ್ಟ್ ಹೇಳಬೇಕು. ಇದು ಯಾವುದೂ ಸಂಗತಿ ಇಲ್ಲದೆ ನೇರವಾಗಿ ಇವಳ ತಾಯಿ
ಆ ಹುಡುಗಿ ಇದ್ದಂತ ಪಿಜಿಯಲ್ಲಿ ಹೋಗಿ ಬಾಗಿಲು ತಟ್ಟು ನನ್ನ ಮಗಳು ಇದ್ದಳು ಅಂತ ನೋಡುವಂತ ಸಂದರ್ಭದಲ್ಲಿ ಆ ರೂಮಿನಿಂದ ಆ ಪಿಜಿಯ ರೂಮಿನಿಂದ ಒಬ್ಬ ಹುಡುಗ ಬರ್ತಾನೆ ಅಂತ ಕೇಳಿದ್ರೆ ಇದರ ಏನು ಅವನಿಗೆ ಕೆಲಸ? ಅವ ಯಾರು? ಅದು ತನಿಖೆ ಆಗಬೇಕು. ನಾವು ಹೇಳೋದು ಅದನ್ನ. ಯಾಕಂದ್ರೆ ಇದು ಒಂದು ಕಡೆ ಒಂದು ವ್ಯವಸ್ಥೆಯ ಅದು ಆ ಅಕ್ರಮದ ವಿರುದ್ಧ ತನಿಖೆಯಾಗಿ ಸರಿಯಾದಂತ ದಿಕ್ಕಿಗೆ ಹೋಗಿ ಅವರ ಮೇಲೆ ಕಾನೂನು ಕ್ರಮ ಆದ್ರೆ ಮತ್ತೊಬ್ಬನಿಗೆ ಹೆದರಿಕೆ ಆಗ್ತದೆ. ಸಾಮರಸ್ಯ ನೋಡಿ, ಇಡೀ ಸಾಮರಸ್ಯ ಹಾಳಾಗುವಂಥದ್ದೇ, ಶಾಂತಿ ಹಾಳಾಗುವಂಥದ್ದೇ ಒಂದು ಡ್ರಗ್ಸ್, ಒಂದು ಮತಾಂತರ, ಲವ್ ಜಿಹಾದ್, ಮತ್ತೊಂದು. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಈಗ ಹಿಂದೂ ಜಾಗರಣ ವೇದಿಕೆಯ ಸಂಯೋಜಕರಾದಂತಹ ನರಸಿಂಹ ಮಾಣಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಈ ಹುಡುಗ ಮತ್ತೆ ಹುಡುಗಿ ಮದ್ವೆ ಆಗಿದ್ದಾರಾ? ಹುಡುಗ ಹುಡುಗಿ ಮದುವೆ ಆಗಿಲ್ಲ. ಮದುವೆ ಆಗ್ಲಿಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸೊ ಈ ವಿಚಾರದಲ್ಲಿ ಏನಾದ್ರೂ ಈ ವಿಚಾರದಲ್ಲಿ ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರಾ ತಾಯಿ ತಂದೆ? ಹೌದು, ಯಾಕಂದ್ರೆ ಇವರು ಈ ವಿಚಾರದಲ್ಲಿ ಮಂಗಳೂರಿನ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್. ಹೇಳಿ ಕೇಳಿಸ್ತಾ ಇದೆ ಮಣಿ. ಮಂಗಳೂರಿನ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ಅವರು ಸುರತ್ಕಲ್ ಪೊಲೀಸ್, ಮಂಗಳೂರು ಪೊಲೀಸರು ವಯನಾಡಿಗೆ, ಇಲ್ಲಿ ಕೇರಳಕ್ಕೆ ವಯನಾಡಿಗೆ ಹೋದಾಗ ಅಲ್ಲಿ ಇಲ್ಲಿ ವಯನಾಡಿನಲ್ಲಿ ಹುಡುಗಿ ಸಿಕ್ಕಿದ್ರು. ಇಲ್ಲಿ ಸುರತ್ಕಲ್ ನಮ್ಮ ಮಂಗಳೂರು ಪೊಲೀಸರು ಮತ್ತು ಎತ್ತವರು ಇರುವಾಗ ಕೇರಳದ ಪೊಲೀಸರು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡದೆ ಎತ್ತವರನ್ನ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಳಿಸಿ ಇವ್ರ ಹತ್ರ ಮಾತಾಡ್ಲಿಕ್ಕೆ ಬಿಡದೆ ಕೇವಲ 5 ನಿಮಿಷ ಮಾತ್ರ ಮಾತಾಡ್ಲಿಕ್ಕೆ ಕೊಟ್ಟಿದ್ರು. ಒಂದು. ಎರಡನೇದ್ದು, ಅಲ್ಲಿ ಹುಡುಗಿ ಏನ್ ಹೇಳ್ತಂತೆ ತಂದೆ ತಾಯಿಗೆ? ಶುರುವಿಗೆ ಮಾತಾಡುವಾಗ ನಾನು ನಿಮ್ಮ ಜೊತೆಗೆ ಬರ್ಲಿಕ್ಕೆ ತಯಾರಿದ್ದೇನೆ, ನನ್ ತಪ್ಪಾಗಿದೆ ಅಂತ ಹೇಳಿ ಅವರು ಬರ್ಕೊಳ್ಳಿಕ್ಕೆಲ್ಲ ತಯಾರಾಗಿದ್ರು. ನಂತರ ಇವರು ಇದನ್ನ ನೋಡಿ ಅಲ್ಲಿಯ ಪೊಲೀಸರು ಮತ್ತು STPI ಅಲ್ಲಿಯ ಮುಖಂಡರೆಲ್ಲ ಸೇರಿಕೊಂಡು ಹುಡುಗಿಯನ್ನ ವಾಪಸ್ಸು ಇವರು ಬದಿಗೆ ಕರ್ಕೊಂಡು ಹೋಗಿ, ಬೇರೆ ಕಡೆ ಕರ್ಕೊಂಡು ಹೋಗಿ ವಾಪಸ್ ಹುಡುಗಿಗೆ ಏನೋ ಬೆದರಿಕೆಯ ಆಮಿಷವನ್ನ ಮಾಡಿ ಮತ್ತೆ ನಾನು ವಾಪಸ್ ಬಂದು ಇವರು ಎತ್ತವರ ಇದರಲ್ಲಿ ನಾನು ಈಗ ಬರುವುದಿಲ್ಲ, ನಾನು 2 ದಿವಸ ಬಿಟ್ಟು ಬರ್ತೇನೆ ಅಂತ ಹೇಳಿ ಅವರು ಇದನ್ನ ಮಾಡಿದ್ದಾರೆ. ಇಲ್ಲಿ ಈಗ ನಮಗೆ ಅಂದ್ರೆ ಕೇರಳದ ಪೊಲೀಸರು ಯಾವುದೇ ಸಹಕಾರ ಸಿಗಲಿಲ್ಲ. ಅವರು ಬೇಕು ಅಂತಲೇ ಎತ್ತವರನ್ನ ಏನೇನ ಮಾಡಿ ಹಾಕಿದ್ದಾರೆ. ಓಕೆ. ಸುರಭಿ ನಾನು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾಳಾ? ಈಗ ಕಾನೂನಿನ ಪ್ರಕಾರ ಆಕೆ ಮಿದ್ಲಾಜ್ ಜೊತೆ ಮದುವೆ ಆಗೋದಕ್ಕೆ ಈಗಾಗಲೇ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರಾ? ಹೌದೌದು, ರಿಜಿಸ್ಟರ್ ಮಾಡಿದ್ದಾರೆ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ರಿಜಿಸ್ಟರ್ ಆಗಿಲ್ಲ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರಲ್ಲ, ಅದಕ್ಕೆ ಟೈಮ್ ತಗೊಳ್ತಾರೆ. ಸುರಭಿ ಈಗ ಎಲ್ಲಿದ್ದಾಳೆ ಮಣಿ ಅವರೇ? ಈಗ ಎಲ್ಲಿದ್ದಾರೆ? ಈಗ ಅವಳು ಹುಡುಗನ ಜೊತೆಗೆ ಕಳಿಸಿದ್ದಾರೆ. ಹುಡುಗನ ಜೊತೆ ಇದ್ದಾಳೆ? ಹೌದೌದು. ಈ ಪೊಲೀಸರು, ಕೇರಳ ಪೊಲೀಸರು ಮತ್ತೆ ಅಲ್ಲಿಯ STPI ಮುಖಂಡರು ಅವರೆಲ್ಲ ಸೇರಿಕೊಂಡು ನಿಮಗೆ ಕೇರಳದ ಕತೆ ಗೊತ್ತಿದೆ, ಅಲ್ಲಿಯ ಮತಾಂತರದ ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಯಾವುದೇ ಇದಕ್ಕಿಂತ 2-3 ಹಿಂದಿನ ಘಟನೆ ಕೂಡ ಇದೇ ರೀತಿ. ಮಿದ್ಲಾಜ್ ಹುಡುಗ ಎಲ್ಲಿ ಅವನು? ಅವ ವಯನಾಡ್ನವರು. ಇಲ್ಲಿ ಮಂಗಳೂರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರ, ಓದ್ತಾ ಇದ್ರ ಅವರು? ಅಲ್ಲಲ್ಲ, ಈ ಹುಡುಗಿ ಮಂಗಳೂರಿಗೆ ಎಜುಕೇಶನ್ ಅಲ್ಲಿ 3 ವರ್ಷ ಎಜುಕೇಶನ್ ಮಂಗಳೂರಲ್ಲಿ ಮಾಡಿದ್ರು. ಮಂಗಳೂರಲ್ಲಿ ಮಾಡಿ ಆ ನಂತರ ಹುಡುಗಿ ಜಾಬ್ ಉಳ್ಕೊಂಡು ಬೆಂಗಳೂರಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಹುಡುಗನ ಕಾಂಟ್ಯಾಕ್ಟ್ ಆಗಿ ಯಾವುದೋ ಒಂದು ಜಾಬ್ ಅಲ್ಲಿ ರಿಜಿಸ್ಟರ್ ಮಾಡಿ ಹುಡುಗನ ಕಾಂಟ್ಯಾಕ್ಟ್ ಆಗಿ ಅಲ್ಲಿಂದ ಬೆಂಗಳೂರಿಂದ ಬಂದು ಇಲ್ಲಿ ಸುರತ್ಕಲ್ ಅಲ್ಲಿ ಒಂದು PG ಇದೆ. ಪಿಜಿಯಲ್ಲಿ ಇವನ ಜೊತೆಗೆ ಇದ್ರು ಅಂತ ಹೇಳಿ ಮಾಹಿತಿ ಇದೆ. ಪಿಜಿಯಲ್ಲಿ ಒಟ್ಟೊಟ್ಟಿಗೆ ಇದ್ರಾ? ಹೌದು, ಒಟ್ಟಿಗೆ ಇದ್ರು ಅಂತ ಮಾಹಿತಿ ಇದೆ. ಮತ್ತೊಂದಂದ್ರೆ ಸುರತ್ಕಲ್ ಏನ್ ಮಾಡ್ತಾ ಇದ್ರಂತೆ? ಒಟ್ಟಿಗೆ ಹೆಂಗ್ ಬಿಟ್ರು ಅವರು? ಅಂದ್ರೆ ಇವ್ರ ಜೊತೆ ಇವ್ರು ಎಂತ ಕೇಳಿದ್ರಂತೆ, ಮನೆಯವ್ರ ಹತ್ರ ಸಂಪರ್ಕ ಇಟ್ಕೊಂಡು ನಾನು ಜಾಬ್ ಅಲ್ಲಿ ಇದ್ದೇನೆ ಅಂತೇಳಿ ಇವನು ಆಟ ಆಡಿಸ್ತಾ ಇದ್ರು ಇವರ ಜೊತೆಗೆ. ಯಾಕಂದ್ರೆ ಇದೊಂದು ಆಮಿಷ. ಇದೇನ್ ಲಿವಿಂಗ್ ಟುಗೆದರ್ ಇದ್ರ ಅವರಿಬ್ರು? ಲಿವಿಂಗ್ ಟುಗೆದರ್ ಇದ್ದರಂತೇಳಿ ನಮಗೆ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಈ ಹುಡುಗನ ಆಮಿಷದಿಂದ ಏನೋ ವ್ಯವಸ್ಥೆ ಮಾಡ್ತಾ ಇದ್ರು, ಏನು ಅಂತ ನಮ್ಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ನಿಜವಾದ ಸತ್ಯತೆ ಇನ್ನೂ ಬರ್ಬೇಕು. ನಾವು ಈಗ ಆರೋಪ ಮಾಡ್ಲಿಕ್ಕೆ ಆಗುದಿಲ್ಲ ಹುಡುಗಿಯ ಮೇಲೆ. ಅಲ್ಲ, ಇದು ಈಗ 2 ಆಂಗಲ್ ಇದೆ ಈಗ ನರಸಿಂಹಮಣಿ ಅವರೇ. ಒಂದು ನಿಜವಾದಂತಹ ಇದು ನಿಜವಾದಂತಹ ಲವ್ ಇರಬಹುದು, ಅಥವಾ ಇಲ್ದೇ ಇದ್ರೆ ನೀವು ಆರೋಪ ಮಾಡೋ ರೀತಿಯಲ್ಲಿ ಆಕೆ ತಲೆ ಕೆಡಿಸಿರಬಹುದು. ಆದ್ರೆ ಒಬ್ಬ ಹೆಣ್ಮಗಳು ತನಗೇನ್ ಬೇಕು ಅನ್ನುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸರ್ವ ಸ್ವತಂತ್ರರಿರ್ತಾಳೆ. ತಾನು ಯಾವ ಸಂಗಾತಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಆಯ್ಕೆ ಆಕೆ ಸ್ವಂತದ್ದಲ್ವಾ?
ಅಲ್ಲ ಹೌದು ಮೇಡಮ್, ಈಗ ನಾವು ಎತ್ತವರನ್ನ ಸಂಪರ್ಕ ಈಗ ಮಾಡಿದಾಗ ಎತ್ತವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಹುಡುಗಿ ನಮ್ಮ ಜೊತೆ ಚೆನ್ನಾಗಿ ಹೊಂದಾಣಿಕೆ ಇದು ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು, ನಾನು ನೀವು ನೋಡಿ ತೋರಿಸಿದ ಹುಡುಗನೇ ಮದುವೆ ಆಗ್ತೇನೆ, ನಾನು ಏನ್ ಹಾಗೆ ಮಾಡಲ್ಲ ಎಲ್ಲವನ್ನ ಹೇಳ್ತಾ ಇದ್ರು. ಅಷ್ಟು ಚಂದ ಎತ್ತವರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಅದು ಇದ್ರು. ಕೂಡ ಕರೆಕ್ಟ್ ನೀವು ಹೇಳೋದು. ಯಾಕಂದ್ರೆ ತಂದೆ ತಾಯಿಗಳು ಇನ್ನೂ ಮದುವೆ ಆಗಿಲ್ಲ, ಆದ್ದರಿಂದ ತಂದೆ ತಾಯಿಗಳ ಸುಪರ್ದಿಗೆ ಮಗಳನ್ನ ಒಪ್ಪಿಸ್ಬೇಕು. ಒಂದು ವೇಳೆ ಮಗಳು ಇಲ್ಲ, ನನಗೆ ನಿಮ್ ಜೊತೆಗೆ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಆತನ ಜೊತೆಗೆ ಹೋಗ್ತೀನಿ, ಆತನನ್ನೇ ಮದುವೆ ಆಗ್ತೀನಿ ಅಂದ್ರೆ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಆಕೆ ಆ ಒಪ್ಪಿಗೆಯನ್ನ ಕೊಡಬಹುದು ಅಥವಾ ತಿರಸ್ಕಾರನೂ ಮಾಡಬಹುದು. ಕೇರಳದಲ್ಲಿ ಆಕೆ ಕೂತು ತಂದೆ ತಾಯಿಗಳ ಜೊತೆ ಮಾತಾಡಕ್ಕಾಗಿಲ್ಲ ಅಂದ್ರೆ ಡೆಫಿನೆಟ್ಲಿ ತಂದೆ ತಾಯಿಗಳಿಗೂ ಬೇಜಾರಾಗುತ್ತೆ. ಈ ವಿಚಾರದಲ್ಲಿ ಸುರತ್ಕಲ್ ಪೊಲೀಸರು ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ಈ ಸಮಸ್ಯೆನ ಬಗೆಹರಿಸಬೇಕು. ಅಕಸ್ಮಾತ್ ಹುಡುಗಿಗೆ ಇಷ್ಟ ಇಲ್ಲ ಅನ್ನೋದಾದರೆ ಆಕೆ ಸುರತ್ಕಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಅದನ್ನ ಕನ್ಫರ್ಮ್ ಮಾಡಿ ಹೋಗಬಹುದು. ಯಾಕಂದ್ರೆ ಅಲ್ಟಿಮೇಟ್ಲಿ ಅವ್ರ ಚಾಯ್ಸ್ ಅದು. ಅಲ್ಲಿ ಇನ್ನೊಂದು ಮಾಹಿತಿ ಇದೆ ಮೇಡಮ್, ಯಾಕಂದ್ರೆ ಮಗಳ ಇಲ್ಲ ಅಂತ ಹೇಳಿ ತಾಯಿ ಇದ್ದ ಸುರತ್ಕಲ್ ಅಲ್ಲಿ ಇದ್ದ PG ಅಂತಲ್ಲ, ಆ PGಗೆ ತಾಯಿ ಹುಡ್ಕೊಂಡು ಹೋದ್ರು ಮೊನ್ನೆ. ಆ PGಯ ರೂಮಿಗೆ ಹೋದಾಗ ಆ PGಯ ರೂಮಿಂದ ಬೇರೆ ಯಾರೋ ಒಂದೆರಡು ಹುಡುಗಿಯರು ಮತ್ತೊಬ್ಬ ಹುಡುಗ ಇದ್ದ ರೂಮಿಂದ ಬರ್ತಾ ಇದ್ರು. ನಾನು ಕೇಳುವಂತದ್ದು, ಆ PGಯಲ್ಲಿ ಹುಡುಗಿಯರ PGಯಲ್ಲಿ ಬೇರೊಬ್ಬ ಹುಡುಗನಿಗೆ ಏನ್ ಕೆಲಸ? ಹಾಗಾದ್ರೆ ಆ PGಯಲ್ಲಿ ಏನ್ ನಡೀತಾ ಇದೆ? PG ವಿರುದ್ಧ ಕಂಪ್ಲೇಂಟ್ ಕೊಡಿ, ಪೊಲೀಸರು ತನಿಖೆ ಮಾಡ್ತಾರೆ. ಅಲ್ಲೇನಾದ್ರೂ ತಪ್ಪು ಚಟುವಟಿಕೆಗಳು ನಡೀತಾ ಇದ್ರೆ ಡೆಫಿನೆಟ್ಲಿ ಪೊಲೀಸರು ಕ್ರಮ ಕೈಗೊಳ್ತಾರೆ. ಬಟ್ ಇವ್ರು ನೋಡಿದ್ದನ್ನೇ ಗುರಿಯಾಗಿರಿಸಿಕೊಂಡು ನಾವು ಡಿಸಿಷನ್ ತಗೊಳಕ್ಕಾಗಲ್ವಲ್ಲ ನರಸಿಂಹ ಅವರು, ಅಲ್ವಾ? ಕಾನೂನಿನ ಪ್ರಕಾರ ಹೋಗ್ಬೇಕಲ್ಲ. ನೋಡಿ ಮೇಡಮ್, ನಾವು ಡಿಸಿಷನ್ ಅಲ್ಲ, ಆದ್ರೆ ನಾವು ಹೇಳುವಂತದ್ದು ಅದು ಏನು ಯಾಕೆ ತನಿಖೆ ಆಗ್ಲಿ ಅಂತ ನಮ್ದು. ನಾವು ಬೆಂಕಿಗೆ ತುಪ್ಪ ಸುರಿಯುವ ಪ್ರಶ್ನೆ ಇಲ್ಲ ಮೇಡಮ್, ಆದ್ರೆ ಈ ರೀತಿ ಮುಂದೆ ಆಗಬಾರ್ದು ಅಂತ. ಒಂದಂತೂ ಸತ್ಯ, ಒಬ್ಬ ಹುಡುಗ ಒಬ್ಬ ಹುಡುಗಿ ತನ್ನ ಸಂಗಾತಿ ಯಾರಾಗಬೇಕು ಅಂತ ಇಫ್ ದೇ ಆರ್ ಕಾನೂನಿನ ಪ್ರಕಾರ ಅವರು ವಯಸ್ಕರಾಗಿದ್ರೆ ಅವ್ರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವರು ಸರ್ವ ಸ್ವತಂತ್ರರಿದ್ದಾರೆ. ಆದ್ರೆ ನಮ್ಮ ಸಂಸ್ಕೃತಿಯ ಭಾಗಿಯಾಗಿ ಹಿರಿಯರನ್ನ ಒಪ್ಪಿಸಿ ಮದುವೆ ಆದ್ರೆ ಇನ್ನೂ ಒಳ್ಳೇದು. ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ, ನೀವು ಹೇಳಿದ್ರಿ ಸರಿ, ಕಾನೂನಿನಲ್ಲಿ 18 ವರ್ಷ ದಾಟಿದ್ರೆ ಸರಿ ಸ್ವತಂತ್ರರು. ಆದ್ರೆ ಒಂದು ಹುಡುಗಿ 18 ವರ್ಷ ಆಗ್ಲಿಕ್ಕೆ ಕಾರಣಕರ್ತರು ಯಾರು? ತಂದೆ ತಾಯಿಗಳು ಎಷ್ಟು ಸಫರ್ ಆಗ್ತಾರೆ, ಎಷ್ಟು ದುಡಿತಾರೆ, ಏನಾಗ್ಬೇಕು ಯೋಚನೆ ಮಾಡ್ತಾರಲ್ಲ. ಹಿರಿಯರನ್ನ ಒಪ್ಪಿಸಿ ಮದುವೆ ಆಗ್ಬೇಕು ಅಂತ ಅದು ಇನ್ನೂ ಕೂಡ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಅಂದ ಮಾತ್ರಕ್ಕೆ ಆಕೆಗೆ ಸ್ವತಂತ್ರ ಆಯ್ಕೆ ಇಲ್ಲ ಅಂತಾನೂ ಅಲ್ಲ. ಇರ್ಲಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ನರಸಿಂಹಣ್ಣಿ ಅವರೇ, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ.